ಹಲೋ ಸ್ಟೂಡೆಂಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೇನು ಮಾಡತ್ತೀವಿ, ಇವತ್ತು ಸರ್ವೇಯಿಂಗ್ ಟಾಪಿಕ್ ಒಳಗೆ ನಾವು ಮೇನ್ಲಿ ಕೆಡಸ್ಟ್ರಿಯಲ್ ಮ್ಯಾಪ್ ಆ್ಯಂಡ್ ಟೊಪೋಗ್ರಾಫಿಕಲ್ ಮ್ಯಾಪ್ ಅಂದ್ರೆ ಏನಂತೇಳಿ ನಾವು ತಿಳ್ಕೊಳೋಣ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫ್ರೆಂಡ್ಸ್. ಯಾಕಂತಂದ್ರೆ ಒಬ್ಬ ಸರ್ವೇಯರಿಗೆ ಮ್ಯಾಪ್ ಐಡೆಂಟಿಫಿಕೇಶನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗೈತಿ. ಹಾಗಾಗಿ ಇಲ್ಲಿ ಬೇಕಾದಷ್ಟು ಕ್ವಶನ್ಸ್ ಅವ್ರು ಕೇಳ್ಬೋದು, ಅಥವಾ ಇದ್ರದ್ದು ಬೇಸಿಕ್ಸ್ ನಿಮ್ಗೆ ಮೋಸ್ಟ್ ಎಸೆನ್ಷಿಯಲ್ ಐತಿ. ಏನು ನೋಡೋಣ ಈ ವಿಡಿಯೋದಾಗ ಅಂದ್ರೆ ಕಾನ್ಸೆಪ್ಟ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡೋಣ. ಓಕೆ, ಆಕ್ಚುಲಿ ಫ್ರೆಂಡ್ಸ್ ಇನ್ನೊಂದೆಂದರೆ ಸ್ಪೆಸಿಫಿಕ್ ಪೇಪರ್ ಪಾರ್ಟ್ 2ಗೆ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಿಮ್ಗೆ ಏನು ಸಿಗುತ್ತೆ, ಲೆಕ್ಚರ್ ನೋಟ್ಸ್ ಸಿಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗ್ತಾವೆ, ಕ್ವಿಝಸ್ ಸಿಗ್ತಾವೆ, 1-to-1 ಮೆಂಟರ್ಶಿಪ್ ಇರ್ತಾವೆ, ಮತ್ತು ಪರ್ಸನಲಿ ಡೌಟ್ಸ್ ನೀವು ಕೇಳ್ಕೋಬಹುದು. ಆಮೇಲೆ ಲಾಟ್ ಆಫ್ ಪ್ರಾಕ್ಟೀಸ್ ಸೆಟ್ಸ್ ಅಂಡ್ ಟೆಸ್ಟ್ ಸೀರೀಸ್ ಇರ್ತಾವೆ. ವಿಡಿಯೋಸ್ ಅಂತೂ ನಾವು ಯೂಟ್ಯೂಬ್ನಾಗ ಎಲ್ಲಾನು ಹಾಕಕ್ಕಾಗಲ್ಲ. ಹಾಗಾಗಿ ಡೀಟೇಲ್ಡ್ ವಿಡಿಯೋಸ್ ಎಲ್ಲ ಅಲ್ಲಿ ನಿಮ್ಗೆ ಸಿಗ್ತಾವೆ. ಲಾಟ್ ಆಫ್ ಪೀಪಲ್ ಹ್ಯಾವ್ ಜಾಯಿಂಡ್ ಫ್ರೆಂಡ್ಸ್. ಅವ್ರ ಬೆನಿಫಿಟ್ಸ್ ತಗೊಳತಾರ. ಎಂಟೈರ್ ಪೇಪರ್ 2ಗೆ ನಾನು 500 ರೂಪೀಸ್ ಇಟ್ಟಿದ್ದೀನಿ. ಸ್ಪೆಸಿಫಿಕ್ ಆಗಿ ಯಾವುದೇ ಒಂದೇ ಟಾಪಿಕ್ ಮ್ಯಾಗ ನಿಮ್ಗೆ ಬೇಕಂತಂದ್ರೆ ನಿಮ್ಗೆ 200 ರೂಪೀಸ್ ಆಗುತ್ತೆ. ಕಮ್ ಅಂಡ್ ಜಾಯಿನ್ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಯು ವಿಲ್ ಗೆಟ್ ಅ ಬೆಟರ್ ಆಪರ್ಚುನಿಟಿ ಟು ಬಿ ಅಹೆಡ್ ಇನ್ ದ ಕಾಂಪಿಟೇಷನ್ ಆಫ್ ದಿಸ್ ಲ್ಯಾಂಡ್ ಸರ್ವೇಯರ್ ಎಕ್ಸಾಮಿನೇಷನ್. ಫೈನ್. ಟಾಪಿಕ್ಸ್ ಟು ಬಿ ಕವರ್ಡ್ ಏನಂತಂದ್ರೆ ಮೇನ್ಲಿ ನಾವೇನ್ ಮಾಡ್ತೀವಿ, ಕಾನ್ಸೆಪ್ಟ್ ಮತ್ತು ಆಬ್ಜೆಕ್ಟಿವ್ ಕ್ವಶನ್ಸ್ ನೋಡ್ತೀವಿ. ವಾಟ್ ಈಸ್ ಮೀನ್ಡ್ ಬೈ ಕೆಡಸ್ಟ್ರಿಯಲ್ ಮ್ಯಾಪ್ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಎದಕ್ಕೆ ಈ ಟಾಪಿಕ್ ನ ತಗೊಂಡೆ ಅಂತಂದ್ರೆ ಮ್ಯಾಪ್ ಬಗ್ಗೆ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ. ಕೆಡಸ್ಟ್ರಿಯಲ್ ಮ್ಯಾಪ್ ಈಸ್ ಎ ಲಾರ್ಜ್ ಸ್ಕೇಲ್ ಮ್ಯಾಪ್ ದಟ್ ಶೋಸ್ ದಿ ಲೀಗಲ್ ಬೌಂಡ್ರೀಸ್ and dimensions, ownership details and identification numbers of individual land parcels and properties. It is one of the most important maps used by the land surveyors and especially revenue department use ಮಾಡ್ತಾರೆ, urban planning authorities use ಮಾಡ್ತಾರೆ, ಮತ್ತು ರಿಜಿಸ್ಟ್ರೇಷನ್ ಆಫೀಸರ್ಸ್. ಓಕೆ, ನೀವು ಯಾವುದೋ ಒಂದು ಸೈಟ್ ತಗೊಂಡ್ರಿ, ಓಕೆ, ನೀವು ಒಂದು ದೊಡ್ಡ ಏರಿಯಾದಾಗ ನೋಡ್ರಿ, ದಿಸ್ ಇಸ್ ಅ ವೆರಿ ಬಿಗ್ ಪ್ಯಾಚ್ ಆಫ್ ಏರಿಯಾ. ಅದ್ರಾಗ ಈ ಪೋರ್ಷನ್ ಅಷ್ಟೇ ಇಲ್ಲಿ ಏನೈತಿ, ಇಲ್ಲಿ ನಿಮ್ಗೆ ಅಗ್ರಹಾರ್ ವಿಲೇಜ್ ಅಂತ ಕೊಟ್ಟಾರ. ಯಾವುದೋ ಒಂದು ನಂಬರಿಂಗ್ ಕೊಟ್ಟಾರ 33. ಅಂದ್ರೆ ಕೆಡಸ್ಟ್ರಿಯಲ್ ಮ್ಯಾಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಎಕ್ಸಾಕ್ಟ್ ಬೌಂಡ್ರಿ ಸಿಗ್ತಾವ ಮತ್ತು ಇಂಡಿವಿಜುವಲ್ ಓನರ್ಶಿಪ್ ಗೊತ್ತಾಗುತ್ತೆ. 33 ಬಿಲಾಂಗ್ಸ್ ಟು ವಿಚ್ ಪರ್ಸನ್, ಸರ್ವೆ ನಂಬರ್ 33 ಬಿಲಾಂಗ್ಸ್ ಟು ವಿಚ್ ಪರ್ಸನ್ ಅಂತ ಗೊತ್ತಾಕೈತಿ. ಓನರ್ಶಿಪ್ ಡೀಟೇಲ್ಸು, ಡೈಮೆನ್ಷನ್ಸು, ಶೇಪ್ ಆಫ್ ದಿ ಪ್ಲಾಟು, ಇದೆಲ್ಲ ಅವ್ರಿಗೆ ಸಿಗ್ತದೆ. ಹಾಗಾಗಿ ಈ ಲ್ಯಾಂಡ್ ಸರ್ವೇಯರ್ಸಿಗೆ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟು, ಅರ್ಬನ್ ಪ್ಲಾನಿಂಗ್ ಅಥಾರಿಟೀಸ್ ಕಡೆ ಈ ಕೆಡಸ್ಟ್ರಿಯಲ್ ಮ್ಯಾಪ್ಸ್ ಇರ್ತಾವ. ಇಲ್ಲಿ ನೋಡ್ರಿ, ಸೆಕೆಂಡ್ ಇಮೇಜ್ ನೀವು ನೋಡ್ಕೋಬಹುದು. ಈ ಒಂದು ವಿಲೇಜ್ ಅಂತ ಐತಿ, ಮುಕರಾಪುರ್ ವಿಲೇಜ್ ಅಂತ ಐತಿ. ಇದೇನೈತಿ ವಿಲೇಜ್ ದಾಗ ನೀವು ನೋಡ್ಕೋಬಹುದು ಪ್ಲಾಟ್ ಏರಿಯಾ. ಅಗ್ರಿಕಲ್ಚರ್ ಲ್ಯಾಂಡ್ ಐತಿ ಇಲ್ಲಿ. ಇಲ್ಲಿ ಅರ್ಬನ್ ಏರಿಯಾ ಐತಿ, ಡೆವಲಪ್ಮೆಂಟ್ ಆಗಿದ ಏರಿಯಾ ಐತಿ. ಇಲ್ಲಿ ರೋಡ್ಸ್ ಕಾಣತಾವ ನೋಡ್ರಿ, ರೋಡ್ಸ್ ಅದಾವ. ದ ಕಾರ್ನರ್ ಆಫ್ ಈಚ್ ಪಾರ್ಸಲ್ಸ್ ಅಂತ ಕರಿತೀವಿ, ಪ್ಲಾಟ್ಸ್ ಎಲ್ಲ ಕಾಣತಾವ. ದಿಸ್ ಈಸ್ ಅ ಕೆಡಸ್ಟ್ರಿಯಲ್ ಮ್ಯಾಪ್. ವಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ ದಿಸ್ ಮ್ಯಾಪ್ ಅಂತಂದ್ರೆ ಇಟ್ ಲೊಕೇಟ್ಸ್ ದ ಸರ್ವೆ ನಂಬರ್ಸ್ ಆಫ್ ದಿ ಗ್ರೌಂಡ್, ವೆರಿಫೈಸ್ ದ ಲ್ಯಾಂಡ್ ಬೌಂಡ್ರೀಸ್, ಮೆಷರ್ ಅಂಡ್ ಮಾರ್ಕ್ ದಿ ಪ್ರಾಪರ್ಟಿ ಲಿಮಿಟ್ಸ್. ಆಮೇಲೆ ಸಬ್ ಡಿವಿಷನ್ಗೆ sketches are available. Resurvey operations ಮಾಡಕ್ಕೆ ಹೆಲ್ಪ್ ಆಕಾವ ಅಂಡ್ ಇಟ್ ವಿಲ್ ಅಸಿಸ್ಟ್ ಇನ್ ದಿ ಲ್ಯಾಂಡ್ ಅಕ್ವಿಸಿಷನ್. ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಕೆಲಸ ಏನಂದ್ರೆ ಅಲ್ಲಿ ಏನಾದ್ರು ಆಲ್ರೆಡಿ ಲ್ಯಾಂಡ್ ಇದ್ರೆ ಅದನ್ನ ಅಕ್ವಿಸಿಷನ್ ಮಾಡಬೇಕು. ಓಕೆ, ಅದಕ್ಕೆ ಏನಾಕೈತಿ, ಈ ಮ್ಯಾಪ್ ಯಾರಿಗೆ ಬಿಲಾಂಗ್ ಆಕೈತಿ ಅಥವಾ ಏನ್ ಏರಿಯಾ ಐತಿ ಪ್ಲಾನಿಂಗ್ ಮಾಡೋ ಮುಂದೆ ನಮಗೆ ಇದು ವೆರಿ ಇಂಪಾರ್ಟೆಂಟ್ ಆಕೈತಿ. ಟು ಅಪ್ಡೇಟ್ ದ ಲ್ಯಾಂಡ್ ರೆಕಾರ್ಡ್ಸ್ ಆಫ್ಟರ್ ಚೇಂಜಸ್ ಇನ್ ದ ಓನರ್ಶಿಪ್. ಈಗ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರ್ತೈತಿ, ಏನಾದ್ರು ಒಂದು ಪ್ರಾಪರ್ಟಿ ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಅಥವಾ ಯು ಸೋಲ್ಡ್ ಅಂತ ಇಟ್ಕೋರಿ. ಅವಾಗ ಏನಾಕೈತಿ ಆ ಡೀಟೇಲ್ಸ್ ಎಲ್ಲ ಈ ಕೆಡಸ್ಟ್ರಿಯಲ್ ಮ್ಯಾಪ್ ದಾಗ ಅಪ್ಡೇಟ್ ಆಗ್ಬೇಕಾಗ್ತದೆ. ಅಂದ್ರೆ ಮ್ಯಾಪ್ ಅಂತೂ ಸೇಮ್ ಇರ್ತೈತಿ, ಬಟ್ ಅದ್ರ ರೆಕಾರ್ಡ್ಸ್ ಚೇಂಜ್ ಆಗ್ತೈತಿ. ಓಕೆ, ಫೈನ್. ಅಥವಾ ನೀವು ಏನಾಗುತ್ತೆ ಅಂದ್ರೆ 2 ಪ್ಲಾಟ್ ಸೇರಿ ಒಂದೇ ಪ್ಲಾಟ್ ಮಾಡ್ತಾರ, ಮರ್ಜ್ ಮಾಡ್ತಾರ. ಆ ಟೈಮ್ನಾಗೂ ಏನಾಕೈತಿ, ಇಲ್ಲಿ ಪ್ಲಾಟ್ ನಂಬರ್ಸ್ ಬೇರೆ ಇರ್ತೈತಿ. ಇಲ್ಲಿ 33 ಇದ್ರೆ 34 ಇರ್ಬೋದು, 32 ಇರ್ಬೋದು. ಹಾಗಾಗಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮ್ಯಾಪ್ ಫಾರ್ ಎನಿ ಲ್ಯಾಂಡ್ ಸರ್ವೇಯರ್. ಓಕೆ, ಇದು ಒಂದು ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಎಂಟೈರ್ ಏರಿಯಾ ಆಫ್ ಲ್ಯಾಂಡ್ ಅನ್ನು ಹೇಗೆ ಯಾವ ತರ ಇಲ್ಲಿ ಸಬ್ ಡಿವೈಡ್ ಮಾಡ್ಯಾರ. ಫೈನ್. ವಾಟ್ ಈಸ್ ಎಕ್ಸಾಂಪಲ್? ಒಂದು ಎಕ್ಸಾಂಪಲ್ ಏನು ತೋರಿಪ್ಪ, ಒಂದು ಫಾರ್ಮರ್ ಬಂದ ಅವ್ನ ಸರ್ವೆ ನಂಬರ್ ಏನೈತಿ 145/2. ಓಕೆ, 145/2 ಐತೆ ಅಂತ ತಿಳ್ಕೊರಿ. ಅವ್ನ ಫಾರ್ಮರ್ ದ ಲ್ಯಾಂಡ್ ಶೇಪ್ ಗೊತ್ತಾಗುತ್ತೆ, ಅದ್ರ ಲೆಂತ್ ಬ್ರೆಡ್ ಎಷ್ಟು ಐತಿ, ಮತ್ತೆ ಅಡ್ಜಸೆಂಟ್ ಅಂದ್ರೆ ಈ 145/2 ಅಡ್ಜಸೆಂಟ್ ಪ್ಲಾಟ್ ಯಾರಿಗೆ ಬಿಲಾಂಗ್ ಆಗೈತಿ. ಇದನ್ನೆಲ್ಲ ಈ ಕಡೆ ನೋಡ್ಕೋಬಹುದು. ಎಕ್ಸಾಕ್ಟ್ ರೋಡ್ ಮತ್ತೆ ಸ್ಟ್ರೀಮ್, ಅದೆಲ್ಲ ಡೀಟೇಲ್ಸ್ ಇಲ್ಲಿ ಗೊತ್ತಾಗ್ತಾವ. ಇದನ್ನ ಯೂಸ್ ಮಾಡೋದ್ರಿಂದ ಏನಾಕೈತಿ, ಈ ಪಾರ್ಸಲ್ ಅಂದ್ರೆ ಈ ಲ್ಯಾಂಡ್ ಅನ್ನ ಎಕ್ಸಾಕ್ಟ್ಲಿ ನಾವು ಅಕ್ಯುರೇಟ್ಲಿ ಮೆಷರ್ ಮಾಡಬಹುದು. ಫೈನ್. ನೆಕ್ಸ್ಟ್ ಒಂದು ನೋಡೋದಂದ್ರೆ ಟೋಪೋಗ್ರಾಫಿಕಲ್ ಮ್ಯಾಪ್ ಅಂತ ಬರ್ತೈತಿ ಇನ್ನೊಂದು. ಇನ್ನೊಂದು ಏನಪ್ಪಾ ಅಂದ್ರೆ ಟೋಪೋಗ್ರಾಫಿಕಲ್ ಮ್ಯಾಪ್. ಈ ಟೋಪೋಗ್ರಾಫಿಕಲ್ ಮ್ಯಾಪ್ ಅನ್ನಾಗ is a map that represents the natural and artificial features of the Earth's surface using contours, conventional symbols, colors to show their horizontal and vertical positions. ಇದ್ರಾಗ ಏನಪ್ಪಾ ಮೇನ್ ಅಂತಂದ್ರೆ ಇಲ್ಲಿ ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ಫೀಚರ್ಸ್
ಫೀಚರ್ಸ್ ಆಫ್ ದಿ ಗ್ರೌಂಡ್ ಸರ್ಫೇಸ್ ಆಫ್ ದಿ ಅರ್ತ್ ಸರ್ಫೇಸ್ ಬರ್ತೈತಿ. ಇಟ್ ಈಸ್ ಯೂಸ್ ಟು ಏನ್ ನೋಡ್ರಿ ಈ ತರ ಹೆಂಗ್ ಕಾಣತೈತಿ ನಿಮ್ಗಿಲ್ಲಿ ಸ್ವಲ್ಪ ಕಲರ್ ಚೇಂಜಸ್ ಐತಿ. ವಾಟ್ ಈಸ್ ದ ಕಲರ್? ಕಾಂಟೂರ್ ಇಂಟರ್ವಲ್ ಇಸ್ 10 ಮೀಟರ್ ಅಂದ್ರೆ ಕಾಂಟೂರ್ ಇಂಟರ್ವಲ್ಸ್. ಸೊ ಕಾಂಟೂರ್ ಅಂತಂದ್ರೆ ಏನ್ರಿ? ದೀಸ್ ಆರ್ ದಿ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಬೀಂಗ್ ಜಾಯಿಂಡ್ ಅಟ್ ದಿ ಫಾರ್ ದಿ ಈಕ್ವಲ್ ಎಲಿವೇಶನ್. ಫಾರ್ ಸೇಮ್ ಎಲಿವೇಶನ್ಗೆ ಈ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿರ್ತಾರ. ಸೊ ಅದಕ್ಕೆ ಕಾಂಟೂರ್ಸ್ ಅಂತ ಕರೀತಾರ. ಸೊ ಎಕ್ಸಾಕ್ಟ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಿಮಗ ನಾನ್ ಟೆಕ್ನಿಕಲ್ ಪೀಪಲ್ ಯಾರಾದ್ರು ನೋಡ್ತಾ ಇದ್ರೆ ಸೊ ಇದೊಂದು ಗುಡ್ ಆಯ್ತು ಅಂತ ತಿಳ್ಕೊರಿ. ಸೊ ಸಪೋಸ್ ಈ ಪಾಯಿಂಟ್ಸ್ ನ ಎಲ್ಲ ತಗೊಂಡು ಮಾರ್ಕ್ ಮಾಡಿದೆ ಅಂತ ತಿಳ್ಕೊರಿ. ಸೊ ದಿಸ್ ಇಸ್ ಒನ್ ಕಾಂಟೂರ್ ಲೈನ್. ಸೊ ನೆಕ್ಸ್ಟ್ ಈ ಪಾಯಿಂಟ್ ನಾಗ ನೀವು ಹೈಟ್ ನ ಮಾರ್ಕ್ ಮಾಡಿದ್ರೆ ಇದು ಇನ್ನೊಂದು ಪಾಯಿಂಟ್. ಸೊ ನೆಕ್ಸ್ಟ್ ಇನ್ನೊಂದು ಕಾಂಟೂರ್ ಇಲ್ಲಿ ಮಾರ್ಕ್ ಮಾಡಿದ್ರೆ ಸೊ ಏನಾಗುತ್ತೆ ಇನ್ನೊಂದು ಪಾಯಿಂಟ್. ಸೊ ಇದೇ ತರ ನೀವು ಈ ಎಂಟೈರ್ ಥಿಂಗ್ ಒಂದು 2D ಪೇಪರ್ದಾಗ ಡ್ರಾ ಮಾಡಿದ್ರೆ ಅಂತಂದ್ರೆ ಸೊ ದಿಸ್ ವಿಲ್ ಲುಕ್ ಲೈಕ್ ದಿಸ್. ಓಕೆ, ಈ ತರ ಕಾಣ್ತೈತಿ. ಫೈನ್. ಸೊ ಇಲ್ಲಿ ನೋಡ್ರಿ ಇಲ್ಲೇ ರಿವರ್ ಐತಿ. ಸೊ ವಿ ಹ್ಯಾವ್ ಅ ರಿವರ್ ಹಿಯರ್. ಇಲ್ಲೇ ರೋಡ್ ಐತಿ ನೋಡ್ರಿ ಇಲ್ಲಿ. ಸೊ ದೇರ್ ಇಸ್ ಅ ರೋಡ್ ಹಿಯರ್. ಇಲ್ಲಿ ರೋಡ್ ಐತಿ. ಸೊ ಹಂಗಾಗಿ ಇಲ್ಲಿ ಟ್ರೀಸ್ ಐತಿ ಮತ್ತೆ ಇಲ್ಲಿ ಗುಡ್ಡ ಐತಿ. ಓಕೆ, ಸೊ ಈ ತರ. ಸೊ ಎಲ್ಲಿ ಕಾಂಟೂರ್ ಲೈನ್ಸ್ ನೋಡ್ರಿ, ಎಲ್ಲಿ ಕಾಂಟೂರ್ ಲೈನ್ಸ್ ಬಹಳ ಸ್ಟೀಪ್ ಇರ್ತಾವಲ್ಲ, ಹಿಂಗ ಬಹಳ ಹತ್ತಿರ ಇರ್ತಾವಲ್ಲ, ಸೊ ಅಲ್ಲಿ ಏನೈತಿ ಸ್ಟೀಪ್ ಆಗೈತಿ. ಲ್ಯಾಂಡ್ ಏನೈತಿ, ಲ್ಯಾಂಡ್ ವಿಲ್ ಬಿ ಸ್ಟೀಪ್. ಓಕೆ, ಸೊ ಲ್ಯಾಂಡ್ ಸ್ಟೀಪ್ ಆಗಿರ್ತೈತಿ. ಸೊ ಅದನ್ನ ನಾವು ನೋಡ್ಕೋಬೇಕು. ಫೈನ್. ಸೊ ನೆಕ್ಸ್ಟ್ ನೋಡ್ರಿ. ಸೊ ಹೌ ಟೋಪೋಗ್ರಾಫಿಕ್ ಮ್ಯಾಪ್ಸ್ ಆರ್ ಯೂಶಲಿ ದೇರ್. ಸೊ ಇಲ್ಲಿ ಮೇನ್ಲಿ ನಾವೇನ್ ಟೋಪೋಗ್ರಾಫಿಕ್ ಮ್ಯಾಪ್ಸ್ ನಾಗ ಕಾಂಟೂರ್ಸ್ ನೋಡ್ತೇವಿ. ಸೊ ಕಾಂಟೂರ್ಸ್ ನೋಡ್ತೇವಿ. ಇಲ್ಲಿ ಸ್ಪೆಸಿಫಿಕಲಿ ಒಬ್ರದ ಓನರ್ ದ ಡೀಟೇಲ್ಸ್ ಇರಂಗಿಲ್ಲ. ಓಕೆ, ಸೊ ಅಲ್ಲಿ ರೋಡ್ಸ್, ಸ್ಟ್ರೀಮ್ಸ್, ಫಾರೆಸ್ಟ್, ಪೀಕ್ಸ್, ಸೊ ಮೌಂಟೇನ್ ಪೀಕ್ಸ್ ಎಲ್ಲ ಕೂಡ ಇರ್ತೈತಿ. ಸೊ ಇದು ನೋಡ್ರಿ ಇಲ್ಲಿ. ಸೊ ದಿಸ್ ಈಸ್ ಎ GPS ಔಟ್ಪುಟ್ ಇದೆ. ದಿಸ್ GPS ಕೋಆರ್ಡಿನೇಟ್ ಔಟ್ಪುಟ್ ಬರ್ತೈತಿ. ಸೊ ಈ ತರ ಮ್ಯಾಪ್ ಬಂದಿರ್ತೈತಿ. ಸೊ ದ ಎಂಟೈರ್ ಏರಿಯಾ ಅಲ್ಲಿ ತಗೊಂಡಾರ, ಕ್ಯಾಪ್ಚರ್ ಮಾಡ್ಕೊಂಡಾರ. ಓಕೆ, ಸೊ ಇನ್ನೊಂದೇನಪ್ಪ ರೂಲ್ಸ್ ಅಂತಂದ್ರೆ ಕಾಂಟೂರ್ ಲೈನ್ಸ್ ಆರ್ ಕ್ಲೋಸ್ಲಿ ಸ್ಪೇಸ್ಡ್ ಆನ್ ಸ್ಟೀಪ್ ಸ್ಲೋಪ್ಸ್. ನೋಡ್ರಿ ನಾ ಹೇಳಿದ್ನಲ್ಲ ಆಲ್ರೆಡಿ. ಸೊ ವೆರಿ ಕ್ಲೋಸ್ಲಿ ಅದು ಎಂದೂ ಟಚ್ ಆಗಂಗಿಲ್ಲ. ಸೊ ಕ್ಲೋಸ್ಲಿ ಸ್ಪೇಸ್ ಇರ್ತಾವ. ಸೊ ಆರ್ ವೈಡ್ಲಿ ಸ್ಪೇಸ್ಡ್ ಆನ್ ಜೆಂಟಲ್ ಸ್ಲೋಪ್ಸ್. ಅಂದ್ರೆ ಈ ಕಾಂಟೂರ್ ಹಿಂಗಿತ್ತು, ಇನ್ನೊಂದು ಕಾಂಟೂರ್ ಇಷ್ಟು ದೂರ ಇತ್ತಪ್ಪ ಅಂತಂದ್ರೆ ಇಟ್ ಮೀನ್ಸ್ ದಟ್ ದ ಸ್ಲೋಪ್ ಈಸ್ ನಾಟ್ ವೆರಿ ಫಾರ್. ಅಂದ್ರೆ ಇದ್ರ ಮೌಂಟೇನ್ ಶೇಪ್ ಹಿಂಗಿರ್ಬೋದು, ಬರೀ ಇಷ್ಟ ಇರ್ಬೋದು. ಬಟ್ ಇಲ್ಲೇ ಈ ಕೇಸ್ದಾಗ ಅಂದ್ರೆ ವೆನ್ ದ ಕಾಂಟೂರ್ಸ್ ಆರ್ ವೆರಿ ಕ್ಲೋಸ್ಲಿ ಸ್ಪೇಸ್ಡ್, ಈ ತರ ಬಹಳ ಕ್ಲೋಸ್ಲಿ ಸ್ಪೇಸ್ಡ್ ಅದ ಅಂತಂದ್ರೆ ದ ಮೌಂಟೇನ್ ಇನ್ ಮೇ ಬಿ ಇನ್ ದಿಸ್ ಫ್ಯಾಷನ್, ಈ ತರ ಇರ್ಬೋದು. ಸೊ ತಿಳಿತಲ್ಲ ಇದರ ಡಿಫ್ರೆನ್ಸ್ ನಿಮ್ಗೆ ನೀವು ಗೊತ್ತಾಗಿರ್ಬೇಕು. ಸೊ ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ shown on the topographical map ನಾಗ ಏನೇನ್ ಮೇನ್ ಫೀಚರ್ಸ್ ತೋರಿಸ್ತಾರ. ಸೊ ಅದೇ ಏನ್ ಹೇಳಿದ್ನಲ್ಲ, ನ್ಯಾಚುರಲ್ ಫೀಚರ್ಸ್, ಹಿಲ್ಸ್, ಮೌಂಟೇನ್ಸ್, ವ್ಯಾಲೀಸ್, ರಿವರ್ಸ್, ಲೇಕ್ಸ್, ಇವೆಲ್ಲ ನ್ಯಾಚುರಲ್. ಸೊ ಮ್ಯಾನ್ ಮೇಡ್ ಯಾವ್ದಂದ್ರೆ ರೋಡ್ ಮಾಡಿರ್ತೀವಿ, ರೈಲ್ವೆ ಮಾಡಿರ್ತೀವಿ, ಬ್ರಿಡ್ಜ್ ಮಾಡಿರ್ತೀವಿ, ಬಿಲ್ಡಿಂಗ್ಸ್ ಮತ್ತೆ ಕೆನಾಲ್ ಏನಾರ ಪಾಸ್ ಆಗಿರ್ತಾರೆ ಅದನ್ನ ನಾವು ನೋಡ್ಕೋಬಹುದು. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೋಪೋಗ್ರಾಫಿಕಲ್ ಮ್ಯಾಪ್ಸ್? ಏನಾಗುತ್ತೆ ಇಟ್ ಶೋಸ್ ರಿಲೀಫ್. ಓಕೆ, ಶೋಸ್ ದಿ ಕಾಂಟೂರ್ ಲೈನ್, ಶೋಸ್ ದ ಎಲಿವೇಶನ್, represents the natural features and man-made features. ಸೊ ಯೂಸಸ್ ಏನಾಗುತ್ತಪ್ಪ ಈ ಟೋಪೋಗ್ರಾಫಿಕಲ್ ಮ್ಯಾಪ್ಸ್ ಅಂದ್ರೆ ನೋಡ್ಕೊರಿ ಇಲ್ಲಿ. ಸೊ ಪ್ಲಾನಿಂಗ್ ರೋಡ್ಸ್ ಮಾಡಬಹುದು, ರೈಲ್ವೇಸ್, ಕೆನಾಲ್ಸ್, ಡ್ಯಾಮ್ಸ್ ಮಾಡಬಹುದು. ಯಾಕಂದ್ರೆ ಈ ಟೋಪೋಗ್ರಾಫಿಕಲ್ ಅಂತಂದ್ರೆ ಎಂಟೈರ್ಲಿ ಲಾರ್ಜ್ ಏರಿಯಾ ಬಂದ್ಬಿಡ್ತೈತಿ. ಓಕೆ, ಸೊ ನ್ಯಾಚುರಲ್ ಎಲ್ಲಿ ನಮ್ ಕಡೆ ಬೋತ್ ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ಥಿಂಗ್ಸ್ ಇರ್ತಾವ ನೋಡಕ್, ಅಬ್ಸರ್ವ್ ಮಾಡಕ್ಕೆ ಥ್ರೂ ಮ್ಯಾಪ್. ಸೊ ಹಂಗಾಗಿ ನಾವು ಏನ್ ಮಾಡ್ಬೋದು, ಪ್ರಾಪರ್ಲಿ ನಮ್ ರೋಡ್ ಅಲೈನ್ಮೆಂಟ್, ರೈಲ್ವೇಸ್ ಹೆಂಗ್ ಪಾಸ್ ಆಗಬೇಕು, ಕೆನಾಲ್ ಎಲ್ಲಿ ಬರಬೇಕು, ಸೊ ಯಾವ ಅದ. ಸೊ ವಿ ಕ್ಯಾನ್ ಸಿ ದಟ್ ಎಲ್ಲಿ ಸ್ಲೋಪ್ ಸ್ಟೀಪ್ ಐತಿ ಅಲ್ಲಿ ನೋಡ್ಕೊಂಡು ನಾವು ಕರ್ವ್ ಎಲ್ಲಿ ತಗೋಬೇಕು. ಡ್ಯಾಮ್ ಕಟ್ಟೋದಾದ್ರೆ ಎಲ್ಲಿ ನಮ್ದು ಏನೈತಂದ್ರೆ ಸ್ಟೀಪೆಸ್ಟ್ ಸ್ಲೋಪ್ ಐತಿ ಅಥವಾ ಲೋಯೆಸ್ಟ್ ಪಾಯಿಂಟ್ ಎಲ್ಲಿ ಬರ್ತೈತಿ. ಸೊ ಅದಕ್ಕೆಲ್ಲ ಇದು ಟೋಪೋಗ್ರಾಫಿಕಲ್ ಮ್ಯಾಪ್ಸ್ ಬಹಳ ಇಂಪಾರ್ಟೆಂಟ್ ಆಕೈತಿ. ಸೊ ಪೈಪ್ಲೈನ್ಸ್, ಸೊ ಈ ಪೈಪ್ಲೈನ್ಸ್ ತಗೊಂಡ ಮುಂದೆ ಗ್ರೌಂಡ್ ಲೆವೆಲ್ ಹೆಂಗೈತಿ, ಸೊ ಎಲ್ಲಿಂದ ನಾವು ವಾಟರ್ ಪೈಪ್ ಹಾಕ್ಬೇಕು ಅನ್ನೋದೆಲ್ಲ ಬಹಳ ನಾವು ಇಲ್ಲಿ ವಿಚಾರ ಮಾಡಬಹುದು. ಸೊ ರೂಟ್ ಸರ್ವೇಯಿಂಗ್ ಏನಂತಂದ್ರೆ ಸೆಲೆಕ್ಟಿಂಗ್ ದ ಬೆಸ್ಟ್ ಅಲೈನ್ಮೆಂಟ್. ಓಕೆ, ಸೊ ನೀವು ಏನೇನು ಅವಾಯ್ಡ್ ಮಾಡ್ತೀರಿ, ಒಂದು ರೋಡ್ ನೀವು ಕನ್ಸ್ಟ್ರಕ್ಟ್ ಮಾಡ್ಬೇಕಿತ್ತಂದ್ರೆ ಸೊ ಹೈವೇ ಇಂಜಿನಿಯರಿಂಗ್ ಒಳಗೆ ನೀವು ಕಲ್ತಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಒಳಗೆ ಬೆಸ್ಟ್ ಅಲೈನ್ಮೆಂಟ್ ಇಸ್ ದ ಒನ್ ವಿಚ್ ಈಸ್ ಹ್ಯಾವಿಂಗ್. ಓಕೆ, ಸೊ ಕಾಸ್ಟ್ ವೈಸ್ ಕಡಿಮೆ ಇರಬೇಕು. ಆಮೇಲೆ ನಿಮ್ಗೆ ಸೊ ಮೆನಿ ಅದರ್ ಥಿಂಗ್ಸ್ ಎಲ್ಲ ಅದಾವ ಇದ್ರಾಗ, ಅದನ್ನೆಲ್ಲ ಡೀಪ್ ಆಗಿ ಹೋಗೋದು ಬೇಡ. ಸೊ ಬೆಸ್ಟ್ ಅಲೈನ್ಮೆಂಟ್ ಅಂತಂದ್ರೆ ಸೊ ವಿತ್ ಲೆಸ್ ಕಾಸ್ಟ್ ಅಂಡ್ ಲೆಸ್ ಡ್ಯಾಮೇಜ್ ಟು ದಿ ನೇಚರ್. ನಾವು ಯಾವ ಬೆಸ್ಟ್ ಅಲೈನ್ಮೆಂಟ್ ನ ಚೂಸ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೋಬಹುದು. ಸೊ ಫ್ಲಡ್ ಸ್ಟಡೀಸ್, ಸೊ ಇನ್ ಕೇಸ್ ಏನಾದ್ರು ರೋಡ್ ಮಾಡಿದ್ವಿ, ಸೊ ಇಲ್ಲೊಂದು ಸ್ಟ್ರೀಮ್ ಪಾಸ್ ಆಗಕತ್ತಿತ್ತು, ಸೊ ನಾವು ಯಾವ ತರ ಫ್ಲಡ್ಸ್ ನ ಅವಾಯ್ಡ್ ಮಾಡಬಹುದು. ಸ್ಟಡಿಂಗ್ ದ ಡ್ರೈನೇಜ್ ಪ್ಯಾಟರ್ನ್, ಮಿಲಿಟರಿ ಪ್ಲಾನಿಂಗ್. ಸೊ ಮಿಲಿಟರಿ ಅಂದ್ರೆ ಟೆರೇನ್ ಅನಾಲಿಸಿಸ್ ಮಾಡ್ಕೋಬಹುದು. ಓಕೆ, ಸೊ ಅದಕ್ಕೆ ನೀವು ನೋಡ್ತಿರ್ಬೋದು ಈಗ ರೀಸೆಂಟ್ಲಿ ನಾರ್ತ್ ಈಸ್ಟ್ ಒಳಗೆ ಏನೈತಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಬಾರ್ಡರ್ಸ್ ನಾಗ ಏನಾಗತ್ತೈತಿ, ನಮ್ದು ಬಾರ್ಡರ್ ಡೆವಲಪ್ಮೆಂಟ್ ಅಥಾರಿಟಿ, ಬಾರ್ಡರ್ ಡೆವಲಪ್ಮೆಂಟ್ ಫೋರ್ಸ್, BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರು ಏನ್ ಮಾಡ್ಯಾರ, ದೇ ಹ್ಯಾವ್ ಟೇಕನ್ ಇನ್ ಟು ರೋಡ್ ಕನ್ಸ್ಟ್ರಕ್ಷನ್ ಇನ್ ನಾರ್ತ್ ಈಸ್ಟ್ ವೆರಿ ಹೈ, ಚಲೋ ನೆಟ್ವರ್ಕ್ ಆಫ್ ರೋಡ್ಸ್ ಅನ್ನ ಮಾಡಿದ್ದಾರೆ. ಸೊ ಯಾಕಂತಂದ್ರೆ ಮೌಂಟೇನಿಯಸ್ ರೀಸನ್ಸ್ ಒಳಗ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದು ಅಷ್ಟು ಈಸಿ ಇಲ್ಲ. ಸೊ ದಟ್ಸ್ ದ ಪ್ಲಾನಿಂಗ್, ಮಿಲಿಟರಿ ಪ್ಲಾನಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಇಂಪಾರ್ಟೆನ್ಸ್ ಟು ಸರ್ವೇಯರ್,
ಓಕೆ, ಇದು ಎದಕ್ಕಪ್ಪ ಇಂಪಾರ್ಟೆನ್ಸ್ ಟೋಪೋಗ್ರಾಫಿಕಲ್ ಅಂದ್ರೆ ಟೆರೇನ್, ಅದು ಆಲ್ರೆಡಿ ನಾನು ಹೇಳೀನಿ. ಸೊ ಸ್ಟಡಿ ಟೆರೇನ್, ಪ್ಲಾನ್, ರೋಡ್ ಎಲಿಮೆಂಟ್, ಕೆನಾಲ್, ಬ್ರಿಡ್ಜಸ್, ಡ್ರೈನೇಜ್ ಪ್ಯಾಟರ್ನ್, ಕಂಟೂರ್ ಮ್ಯಾಪ್ಸ್ ಮತ್ತೆ ಎಸ್ಟಿಮೇಷನ್ ಆಫ್ ದಿ ಅರ್ತ್ ವರ್ಕ್. ಸೊ ಅಡ್ವಾಂಟೇಜಸ್ ಏನಂದ್ರೆ ಇಟ್ ಶೋಸ್ ಗ್ರೌಂಡ್ ರಿಲೀಫ್, ಎಲಿವೇಶನ್, ಇಂಜಿನಿಯರಿಂಗ್. ಸೊ ರೂಟ್ ಸೆಲೆಕ್ಷನ್ ನ ಚೂಸ್ ಮಾಡ್ಕೋಬಹುದು, ಈಸಿ ಟೆರೇನ್ ವಿಜುವಲೈಸೇಷನ್ ಮಾಡ್ಕೋಬಹುದು. ಸೊ ಇನ್ನೊಂದು ಏನಪ್ಪ ಲಿಮಿಟೇಷನ್ಸ್ ಅಂದ್ರೆ ಡಸ್ ನಾಟ್ ಇಂಡಿಕೇಟ್ ಓನರ್ಶಿಪ್. ಇಲ್ಲಿ ನಿಮ್ಗೆ ಯಾರು ಓನರ್ ಅದು ಗೊತ್ತಾಗಿಲ್ಲ, ಬಿಕಾಸ್ ಸೊ ಇಟ್ ಈಸ್ ವೆರಿ ವಾಸ್ಟ್ ಲೈನ್. ಆಮೇಲೆ ಬೋತ್ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಇದನ್ನ ತೋರಿಸ್ತಾರ. ಸೊ ನಿಮ್ಗೆ ಓನರ್ಶಿಪ್ ಬೇಕಂತಂದ್ರೆ ನೀವು ಕ್ಯಾಡಸ್ಟ್ರಿಯಲ್ ನೋಡ್ಕೋಬೇಕು, ಕ್ಯಾಡಸ್ಟ್ರಿಯಲ್ ಮ್ಯಾಪ್ ಬಗ್ಗೆ ನೋಡ್ಕೋಬೇಕು. ಸೊ ಡಸ್ ನಾಟ್ ಶೋ ಲೀಗಲ್ ಬೌಂಡ್ರಿ ಪ್ರಾಪರ್ಟೀಸ್. ಇದೇನಿತ್ತು ಯಾವ ಬೌಂಡ್ರಿ ಪ್ರಾಪರ್ಟೀಸ್ ಇದು ಟೋಪೋಗ್ರಾಫಿಕಲ್ ಮ್ಯಾಪ್ ತೋರ್ಸಂಗಿಲ್ಲ, ಸರ್ವೆ ನಂಬರ್ಸ್ ತೋರ್ಸಲ್ಲ. ಇಟ್ ಕೆನಾಟ್ ರಿಪ್ಲೇಸ್ ದಿ ಕ್ಯಾಡಸ್ಟ್ರಿಯಲ್ ರೆಕಾರ್ಡ್ಸ್, ಇದು ಕೂಡ ಆಗಲ್ಲ. ಓಕೆ, ಸೊ ಫೈನಲಿ ನಾವೇನ್ ಬಂದ್ವಿ ಕನ್ಕ್ಲೂಷನ್ಗೆ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಡಸ್ಟ್ರಿಯಲ್ ಮ್ಯಾಪ್ ಅಂಡ್ ಟೋಪೋಗ್ರಾಫಿಕಲ್ ಮ್ಯಾಪ್ ಅಂದ್ರೆ, ಸೊ ಕ್ಯಾಡಸ್ಟ್ರಿಯಲ್ ಮ್ಯಾಪ್ ಒಳಗ ಶೋಸ್ ದಿ ಇಂಡಿವಿಜುವಲ್ ಲ್ಯಾಂಡ್ ಪಾರ್ಸಲ್ಸ್, ಒಂದೇ ಲ್ಯಾಂಡ್ ಪಾರ್ಸಲ್ ಅಂದ್ರೆ ಒಬ್ಬರು ಓನರಿಗೆ ಅಥವಾ ಇನ್ ಬಿಟ್ ಅಡ್ಜಸೆಂಟ್ ಓನರ್ಸ್ಗೆ ತೋರಿಸ್ತೈತಿ. ಸೊ ಬಟ್ ಇಲ್ಲಿ ಟೋಪೋಗ್ರಾಫಿಕಲ್ ಒಳಗ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್ ಫೀಚರ್ಸ್ ತೋರಿಸ್ತದೆ. ಸೊ ನೆಕ್ಸ್ಟ್ ಏನಂತಂದ್ರೆ ಕ್ಯಾಡಸ್ಟ್ರಿಯಲ್ ಮ್ಯಾಪ್ ಈಸ್ ಯೂಸ್ಡ್ ಫಾರ್ ಲೀಗಲ್ ಓನರ್ಶಿಪ್. ಓಕೆ, ಬಟ್ ಟೋಪೋಗ್ರಾಫಿಕಲ್ ಒಳಗ ಯೂಸ್ಡ್ ಫಾರ್ ಟೆರೇನ್ ಅಂಡ್ ಪ್ಲಾನಿಂಗ್. ಈ ಟೆರೇನ್ ಅಂಡ್ ಪ್ಲಾನಿಂಗ್ ಯೂಸ್ ಮಾಡ್ತಾರೆ ಅಷ್ಟೇ. ಸೊ ಇಲ್ಲಿ ಲಾರ್ಜ್ ಸ್ಕೇಲ್ ಮ್ಯಾಪ್ ಬರ್ತೈತಿ ಕ್ಯಾಡಸ್ಟ್ರಿಯಲ್ ಒಳಗ, ಇಲ್ಲಿ ಸ್ಮಾಲ್ ಟು ಮೀಡಿಯಂ ಸ್ಕೇಲ್ ಮ್ಯಾಪ್ ಬರ್ತೈತಿ. ಸೊ ದಿಸ್ ಮೇ ಬಿ ಅ ವೆರಿ ಇಂಪಾರ್ಟೆಂಟ್ MCQ ಕ್ವಶನ್. ಓಕೆ, ಯಾಕಂತಂದ್ರೆ ಲಾರ್ಜ್ ಸ್ಕೇಲ್ ಮ್ಯಾಪ್ ಈ ಕಡೆ ಬರ್ತೈತಿ, ಆಮೇಲೆ ಇಲ್ಲಿ ಸ್ಮಾಲ್ ಟು ಮೀಡಿಯಂ ಸ್ಕೇಲ್ ಮ್ಯಾಪ್ ಬರ್ತೈತಿ. ಸೊ ನೆಕ್ಸ್ಟ್ ಒನ್ ಇನ್ಕ್ಲೂಡ್ಸ್ ಸರ್ವೆ ನಂಬರ್ಸ್. ಓಕೆ, ಸೊ ಇಲ್ಲೇ ಎಲಿವೇಶನ್ಸ್ ಮತ್ತೆ ಕೌಂಟೂರ್ಸ್ ಇರ್ತಾವ. ಇಟ್ ಈಸ್ ಯೂಸ್ಡ್ ಬೈ ದಿ ರೆವೆನ್ಯೂ ಅಂಡ್ ಸರ್ವೆ ಡಿಪಾರ್ಟ್ಮೆಂಟ್. ಓಕೆ, ಇಟ್ ಈಸ್ ಹೆವಿಲಿ ಡಿಪೆಂಡೆಂಟ್ ಆನ್ ಕ್ಯಾಡಸ್ಟ್ರಿಯಲ್ ಮ್ಯಾಪ್. ಬಟ್ ಟೋಪೋಗ್ರಾಫಿಕಲ್ ಮ್ಯಾಪ್ಸ್ ಅನ್ನು ಯೂಶಲಿ ಇಂಜಿನಿಯರ್ಸ್, ಟೌನ್ ಪ್ಲಾನಿಂಗ್ ಮಾಡೋರು, ಅರ್ಬನ್ ಪ್ಲಾನಿಂಗ್ ಮಾಡೋರು ಮತ್ತೆ ಡಿಫೆನ್ಸ್ ಪೀಪಲ್ ಯೂಸ್ ಮಾಡ್ತಾರೆ. ಓಕೆ, ಸೊ ನೀವು ಯಾವ್ದಾದ್ರು ಮಿಲಿಟರಿ ಅಥವಾ ಆರ್ಮಿ ರಿಲೇಟೆಡ್ ಮೂವೀಸ್ ನೋಡ್ತಿರ್ಬೋದು. ಓಕೆ, ಸೊ ಒಂದು ದೊಡ್ಡ ಮ್ಯಾಪ್ ಇರ್ತೈತೆ ಅವ್ರ ಕಡೆ. ಸೊ ಅದೆಲ್ಲ ಒಂದು ಏರಿಯಾದ ಕಂಪ್ಲೀಟ್ ಕಾಂಟೂರ್ಸ್ ಅದೆಲ್ಲ ಇರ್ತಾವಲ್ರಿ. ಸೊ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಟೋಪೋಗ್ರಾಫಿಕಲ್ ಮ್ಯಾಪ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಕೈತಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ್ರಿ. ಸೊ ಕ್ಯಾಡಸ್ಟ್ರಿಯಲ್ ಮ್ಯಾಪ್ primarily shows climate zones, geological information, land parcel boundaries and survey numbers. So this is the answer. So next, the main purpose of a cadastral map is ಏನ್ರಿ ಅದ್ರ main purpose? So weather forecasting ಅಲ್ಲ, navigation ಅಲ್ಲ, so land ownership and boundary identification. So which department mainly prepares maintains cadastral maps in India? So ಇದು ಆಲ್ರೆಡಿ ಹೈಲೈಟ್ ಆಗ್ಬಿಟ್ಟೈತಿ. ಸೊ ದಿಸ್ ಈಸ್ ರೆವೆನ್ಯೂ ಅಂಡ್ ಸರ್ವೆ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್. ಅಂದ್ರೆ ನೀವು ನಿಮ್ಮ ಮುಂದೆ ಸರ್ವೇಸ್ ನೀವು ಆದ್ರೆ ಅಂದ್ರೆ ಸೊ ಯು ಹ್ಯಾವ್ ಅನ್ ಅಥಾರಿಟಿ ಟು ಮೇಂಟೈನ್ ದ ರೆಕಾರ್ಡ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಜನರಲಿ ಫೌಂಡ್ ಆನ್ ಕ್ಯಾಡಸ್ಟ್ರಿಯಲ್ ಮ್ಯಾಪ್? ಯಾವ್ದು ಜನರಲಿ ಕಾಣ್ಬೋದು ಅಂತಂದ್ರೆ, ಸೊ ಮೇನ್ಲಿ ಕಾಂಟೂರ್ ಇಂಟರ್ವಲ್ಸ್ ಎಲ್ಲ ಇಲ್ಲ. ದಿಸ್ ಈಸ್ ಅ ಟೋಪೋಗ್ರಾಫಿಕಲ್ ಮ್ಯಾಪ್ ನಾಗ. ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಎರಡು ಮ್ಯಾಪ್ ನಾಗ ಕಾಣಂಗಿಲ್ಲ. ಸೊ ಸಾಯಿಲ್ ಪ್ರೊಫೈಲ್ ಅದು ಕಾಣಲ್ಲ. ಸೊ ಅದ್ರದ್ದು ಬೇರೆ ಐತಿ. ಸೊ ಜಿಯೋಲಾಜಿಕಲ್ ಮ್ಯಾಪ್ ಬರ್ತೈತೆ ಅವಾಗ, ಸೊ ಅದ್ರದ್ದು ಬೇರೆ ಪ್ಯಾಟರ್ನ್ ಐತಿ. ಸೊ ಸರ್ವೆ ನಂಬರ್ಸ್ ಕಾಣ್ತಾವ. ಓಕೆ, ಸೊ ಫೈನ್. ಸೊ ಈ ಒಂದು ಯಾವ್ದಾದ್ರು ನೀವು ಒಂದು ಕನ್ಸ್ಟ್ರಕ್ಷನ್ ಅಥವಾ ಒಂದು ಸೈಟ್ ತೊಗೊಳಕ್ ಹೋದ್ರೆ ಅವ್ರು ಒಂದು ನೀಟಾಗಿ ಲೇಔಟ್ ಮಾಡಿ ಈ ತರ ಲೇಔಟ್ ಮಾಡಿರ್ತಾರ ನೋಡ್ರಿ. ಹಿಂಗೆ ಲೇಔಟ್ ಮಾಡಿ ಇಲ್ಲೇ ಪ್ಲಾಟ್ಸ್ ಮಾಡ್ಕೋತಾರ, ಇಲ್ಲೇ ರೋಡಿಗೆ ಜಾಗ ಬಿಟ್ಟಿರ್ತಾರ. ಸೊ ಇಲ್ಲೂ ಒಂದು ಸ್ಟೆಪ್ ಪ್ಲಾಟ್ಸ್ ಮಾಡ್ಕೋತಾರ. ಸೊ ಇದು ರೋಡಿಗೆ ಬಿಟ್ಟಿರ್ತಾರ. ಸೊ ಇಲ್ಲೇ ಒಂದ್ ಕಡೆ ಪಾರ್ಕ್ ಏರಿಯಾ ಅಂತ ಮಾಡಿರ್ತಾರ. ಸೊ ಈ ತರ. ಸೊ ವೇರ್ ಇಟ್ ಇಸ್ ಕಾಲ್ಡ್ ಎಸ್ ಅ ಕ್ಯಾಡಸ್ಟ್ರಿಯಲ್ ಮ್ಯಾಪ್. ಇದು ಪ್ರೈವೇಟ್ ಆದ್ರೆ ನಾ ಹೇಳ್ತಿದ್ದು, ಇದು ಪ್ರೈವೇಟ್ ಆದ್ರಿ. ಬಟ್ ಸ್ಟಿಲ್ ಇದನ್ನ ನೀವು ನೆನಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. So for a land surveyor, a cadastral map is mainly used for why? So identify and demarcate the property boundaries. Okay, to markify and demarcate the property boundaries. So ಇದ್ರ ಮ್ಯಾಗ ಜಾಸ್ತಿ ನೀವು ಲ್ಯಾಂಡ್ ಸರ್ವೇಯರ್ಸ್ ಕೆಲಸ ಮಾಡ್ತಾರ. ಲ್ಯಾಂಡ್ ಸರ್ವೇಯರ್ಸ್ ಏನೈತಿ ಇದ್ರ ಮ್ಯಾಗ ಜಾಸ್ತಿ ಕೆಲಸ ಮಾಡ್ತಾರ. ಸೊ ಫೈನ್. ಸೊ ಫೈನಲಿ ಒಂದು ಟಿಪ್ ಏನ್ ಕೊಡ್ಬೇಕಿತ್ತಂದ್ರೆ, ಸೊ ಕ್ಯಾಡಸ್ಟ್ರಲ್ ಮ್ಯಾಪ್ ಅಂದ್ರೆ ಏನಪ್ಪ? ಹೂ ಓನ್ಸ್ ವಿಚ್ ಲ್ಯಾಂಡ್. ಸೊ ಫೈನಲಿ ಒಂದು ನಿಮ್ಗೆ ಹೇಳ್ಬೋದಲ್ಲ, ಒಂದೇ ವರ್ಡ್ ನಂಗೆ ಹೇಳಪ್ಪ, ನನಗೆ ಒಂದೇ ಸೆಂಟೆನ್ಸ್ ನಾಗ ಹೇಳ ಅಂತಂದ್ರೆ, cadastral map is a map where we can see ownership boundaries and survey numbers. But whereas in topographical map ದಾಗ ಏನಾಗುತ್ತೆ, what exists on the land. Okay, land surface ಮ್ಯಾಗ ಏನೈತಿ ಟೋಪೋಗ್ರಾಫಿ ಅಂತಂದ್ರೆ ನೋಡ್ರಿ, the word topography means surface, external surface ಆ ಟೈಪ್. Okay, so what exists on the land and ನೋಡ್ಕೋಬಹುದು. So that is hills, rivers, roads ಅಥವಾ contours ಇರ್ತೈತಿ. ಸೊ ಇದ್ರ ಬಗ್ಗೆ ನೀವು ನೋಡ್ಕೋಬಹುದು. ಫೈನ್. ಸೊ ಫ್ರೆಂಡ್ಸ್, ಇವತ್ತಿಗೆ ನಾವು ವಿಡಿಯೋನ ಇಲ್ಲ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಮತ್ತೆ ಇದೇ ತರ ವಿಡಿಯೋಸ್ ಅಲ್ಲಿ ನಾವು ಮತ್ತೆ ಸಿಗೋಣ. ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಸೊ ಇದರಿಂದ ನಮಗೆ ಮೋಟಿವೇಶನ್ ಸಿಗ್ತೈತಿ. ಸೊ ಫ್ರೆಂಡ್ಸ್, ಈಗ ಏನಾಗುತ್ತೆ ಇನ್ನೊಂದು ಹೇಳ್ಬೇಕಿತ್ತಂದ್ರೆ, ಸೊ ಯಾರಿಗಾದ್ರೂ ನೀವು ರಿಯಲಿ ಡೆಡಿಕೇಟೆಡ್ಲಿ ನೀವು ಲ್ಯಾಂಡ್ ಸರ್ವೇಯಿಂಗ್ ಪ್ರಿಪರೇಷನ್ ಆಗ್ತಾ ಇದ್ರೆ ನೀವೇನ್ ಮಾಡ್ಬೋದು, ನಮ್ದು ವಾಟ್ಸ್ಆಪ್ ಕಮ್ಯುನಿಟಿ ಇದೆ. ಸೊ ಅದ್ರಾಗಿ ಜಾಯ್ನ್ ಆಗ್ಬೋದು. ಆಲ್ರೆಡಿ ಫಸ್ಟ್ಗೆ ಇನ್ಫಾರ್ಮೇಶನ್ ಕೊಟ್ಟೇನಿ. ಸೊ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿ ಒಳಗೇನೆ ಸೊ ವೆರಿ ಫೋಕಸ್ಡ್ ಡಿಸ್ಕಷನ್ಸ್ ಆಗ್ತಿರ್ತಾವ. ಆಮೇಲೆ ನಾವು ಅಲ್ಲಿ ಸ್ಟೂಡೆಂಟ್ಸಿಗೆ ಕರೆಕ್ಟ್ ಆಗಿ
ಎಕ್ಸಾಮ್ ಪ್ರಿಪರೇಷನ್ಗೆ ಗೈಡ್ ಮಾಡ್ತೀವಿ. ಸೊ ನಿಮ್ಗೊಂದು ಎಕ್ಸಾಂಪಲ್ ನೋಟ್ಸ್ ತೋರಿಸ್ತೀನಿ ಫ್ರೆಂಡ್ಸ್. ಸೊ ವೇರ್ ವಿ ಹ್ಯಾವ್ ಪ್ರಿಪೇರ್ಡ್ ಡಿಟೇಲ್ಡ್ ನೋಟ್ಸ್. ಸೊ ಇದೇ ಟಾಪಿಕ್ ಮ್ಯಾಗ ನಮ್ದು ನೋಟ್ಸ್ ಇರ್ತೈತಿ. ಸೊ ಇದೇ ಟಾಪಿಕ್ ಮ್ಯಾಗ ಒಂದು ನೋಟ್ಸ್ ನಾವು ಮಾಡಿರ್ತೀವಿ ಫ್ರೆಂಡ್ಸ್. ಸೊ ಆ ನೋಟ್ಸ್ ನಿಮ್ಗೆ ಇಲ್ಲೇ ತೋರಿಸ್ತೀನಿ ನಾನು. ಸೊ ಆ ನೋಟ್ಸ್ ಅಲ್ಲಿ ನೀವು ನೋಡೋದಾದ್ರೆ ಬರೀ ಇದು ಒಂದೇ ಟಾಪಿಕ್ ಕೆಡೆಸ್ಟ್ರಿಯಲ್ ಸರ್ವೇಯಿಂಗ್ ವರ್ಸಸ್ ಟೋಪೋಗ್ರಾಫಿಕಲ್ ಸರ್ವೇದ ಆಲ್ಮೋಸ್ಟ್ 35 pages ನೋಟ್ಸ್ ಇದಾಗೈತೆ ನಿಮ್ಗೆ. ಸೊ ದಿಸ್ ಈಸ್ ಪ್ರಿಪೇರ್ಡ್ ಬೈ ಅಸ್ ಇನ್ ಅ ವೆರಿ ಸಿಂಪಲ್ ಅಂಡ್ ಈಸಿಲಿ ಗ್ರಾಸ್ಪ್ ಆಗುವಂಗೆ ನಾವು ಪ್ರಿಪೇರ್ ಮಾಡೇವಿ. ಸೊ ಇಟ್ ಈಸ್ ಬಿಂಗ್ ಪ್ರಿಪೇರ್ಡ್ ಬೈ ದ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಕನ್ಸಲ್ಟಿಂಗ್ ದ ಆಕ್ಚುಯಲ್ ಸಿವಿಲ್ ಸರ್ವೇಯಿಂಗ್ ಇಂಜಿನಿಯರ್ಸ್ ಅವರೆಲ್ಲ ರೆಕಮೆಂಡ್ ಮಾಡಿದ್ದೈತಿ. ಸೊ ಹಾಗಾಗಿ ನೋಡ್ರಿ ನೀಟಾಗಿ ಬರ್ತಾವ. ಸೊ ಇದೇ ಸೇಮ್ ನಾ ಎಲ್ಲಾನು ಹೇಳಿಲ್ಲ ರಿಪ್ರೆಸೆಂಟೇಷನ್ ಒಳಗೆ, ಎಲ್ಲಾನು ನಾನು ತೋರ್ಸಕ್ ಆಗಲ್ಲ. ಸೊ ಏನಾಗುತ್ತೆ, ಸ್ವಲ್ಪ ಟೈಮ್ ಕಮ್ಮಿ ಇರ್ತೈತಿ. ಸೊ ಮತ್ತೆ ಕೆಲವೊಂದು ಎಲ್ಲರಿಗೂ ಅದು ಎಲ್ಲಾನು ಬೇಕಾಗಿರಂಗಿಲ್ಲ. ಸೊ ವೆರಿ ಫೋಕಸ್ಡ್ ಪೀಪಲ್ಗೆ ಅಷ್ಟೇ ಇದು ರಿಯಲಿ ಭಾಳ ಯೂಸ್ ಆಗ್ತೈತಿ. ಸೊ ಇನ್ ಕೇಸ್ ಇಫ್ ಯು ಆರ್ ಪ್ಲಾನಿಂಗ್ ನನ್ನ ಸಬ್ಸ್ಕ್ರಿಪ್ಷನ್ ತಗೊಂಡು ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ನಿಮ್ಗೆ ಇದೇ ತರ ಸಿಮಿಲರ್ ವಿಡಿಯೋಸ್ ಎಲ್ಲ ಬರ್ತಾವ ನೋಡ್ರಿ. ಜಸ್ಟ್ ಕ್ವಶನ್ಸ್ ಎಷ್ಟು ಅದಾವ, ಒಂದು ಅರೌಂಡ್ 40 ಕ್ವಶನ್ಸ್ ಅದಾವ, ಸ್ಟಾರ್ಟಿಂಗ್ ಫ್ರಮ್ ಬಿಗಿನರ್ ಲೆವೆಲ್ ಟು ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ನಾವು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಸೊ ದಿಸ್ ಈಸ್ ಹೌ ನಾವು ಏನ್ ಮಾಡ್ತೀವಿ, ಸ್ಟೂಡೆಂಟ್ಸ್ ಯಾರು ಫೋಕಸ್ಡ್ ಆಗಿರ್ತಾರಲ್ಲ ಅವ್ರಿಗೆ ನಾವು ಟ್ರೈನ್ ಮಾಡ್ತೀವಿ. ಓಕೆ ಫೈನ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು.